ಜೈ ಹಿಂದ್. SSC GD 2025 ರಿಸಲ್ಟ್ಗೆ ಸಂಬಂಧಿಸಿದ ಹಾಗೆ ಕರ್ನಾಟಕದ ಫೈನಲ್ ಕಟ್ ಆಫ್ ಏನಾಗಬಹುದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ದು ಅದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ನೋಡೋಣ. ಸೊ ಇವತ್ತು 22 ಡಿಸೆಂಬರ್ 2025 ಇದೆ. ಸೊ ಇವತ್ತು ಚಾನ್ಸ್ ಇದೆ ರಿಸಲ್ಟ್ ಬರುವಂಥದ್ದು, ಫೈನಲ್ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಎಷ್ಟು ಗಂಟೆಗೆ ಬರಬಹುದು ಅಥವಾ ಇವತ್ತು ಬರಲಿಲ್ಲ ಅಂತಂದರೆ ಯಾವಾಗ ಏನು ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ SSC GD 2026 ಎಕ್ಸಾಮ್ಗೆ ತಯಾರಿಯನ್ನು ನಡೆಸುವಂಥ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ದೊಂದಿಗೆ ನೀವು 100+ ಮಾರ್ಕ್ಸ್ಗಳನ್ನ ಪಡ್ಕೋಬಹುದಾಗಿದೆ. ಈ ಕೋರ್ಸ್ದಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ದ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗ್ತಾ ಇದ್ದಾವೆ. ಚಾಪ್ಟರ್ ವೈಸ್ ಇರ್ತವೆ 1 by 1. ಇದರಲ್ಲಿ ಮ್ಯಾಥ್ಸ್, GK, ರೀಸನಿಂಗು, ಆಮೇಲೆ ಇಂಗ್ಲೀಷು, ಈ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ ನಿಮಗೆ ಸಿಗ್ತಾವೆ. ಆಮೇಲೆ ಒಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಸ್ಗಳನ್ನ ಮಾಡೇವಿ, ಹೈ ಕ್ವಾಲಿಟಿದ್ದು. ಆ ಕ್ಲಾಸಸ್ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ತಯಾರಿಯನ್ನು ನಡೆಸಬಹುದು. ಈ ಕೋರ್ಸ್ದ ರೆಕಾರ್ಡೆಡ್ ವಿಡಿಯೋದ್ರ ಜೊತೆಗೆ PDF ನೋಟ್ಸು, ಮಾಕ್ ಟೆಸ್ಟ್ 10 ಫ್ರೀ ಆಗಿ ಕೊಡ್ತಾ ಇದ್ದೇವೆ ನಾವು ನಿಮಗೆ, ಅದನ್ನು ತೊಗೋಬೋದು ನೀವು. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತಾ ಇದ್ದೇವೆ, ಪ್ರಾಪರ್ ಆಗಿರುವಂಥ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ದಲ್ಲಿ ಸಿಗ್ತಾ ಇದೆ. ಇದು ಆ್ಯಕ್ಚುಲಿ ಫೀಸ್ 3000 rupees ಇದೆ. ಸೊ ಓನ್ಲಿ ನಾವು ನಿಮಗೆ 999 rupeesದಲ್ಲಿ ನಿಮ್ಗೆ ಈ ಕಂಪ್ಲೀಟ್ ಪ್ಯಾಕೇಜನ್ನು ಕೊಡಕತ್ತೇವೆ 999ದಲ್ಲಿ. ಸೊ ಇದು ಆಫರ್ ಇದೆ ಈಗ. ಸೊ ಈ ಆಫರ್ ಇರುವಂಥದ್ದು 31 ಡಿಸೆಂಬರ್ 2025 ಮಾತ್ರ ಇದೆ. ಅಂದರೆ ಲಾಸ್ಟ್ ಏನು ಕ್ರೂಸಿಯಲ್ ಡೇಟ್ ಇದೆ ನಿಮ್ಮದು ಅಪ್ಲಿಕೇಶನ್ ಹಾಕೋದು, ಸೊ ಆ ಲಾಸ್ಟ್ ಡೇಟ್ವರೆಗೆ ನಾವು ಈ ಆಫರನ್ನು ಇಟ್ಟೇವೆ. ಆಮೇಲೆ ಮತ್ತೆ ಫೀಸ್ ಇರುವಂಥದ್ದು ಹೈಕ್ ಆಗುತ್ತೆ, ಫೀಸ್ ಹೆಚ್ಚಾಗ್ತಾ ಇದೆ. ಸೊ ಈ ಡೇಟ್ದ ಒಳಗಡೆನೆ ನೀವು ಈ ಕೋರ್ಸನ್ನು ತೆಗೆದುಕೊಂಡ್ರೆ ಓನ್ಲಿ 999 rupeesದಲ್ಲಿ ಸಿಗ್ತಾ ಇದೆ. ಸೊ ಈ ಕೋರ್ಸನ್ನು ತೆಗೆದುಕೊಂಡು ನೀವು ನಿಮ್ಮ ತಯಾರಿಯನ್ನು ನಡೆಸ್ಬೋದು. ಸೊ ಈ ಕೋರ್ಸ್ ತೆಗೆದುಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ, ಆಮೇಲೆ ಕೋರ್ಸ್ಗೆ ಜಾಯ್ನ್ ಆಗ್ರಿ. ಅಥವಾ ನೀವು ಡೈರೆಕ್ಟಾಗಿ ಈ ಒಂದು ವಾಟ್ಸಪ್ ನಂಬರ್ಗೆ ನಮ್ಗೆ ಒಂದು ಮೆಸೇಜ್ ಮಾಡಿದ್ರಂತಂದ್ರೆ ವಾಟ್ಸಪ್ದಿಂದ SSC GD 2026 ಅಂತ ಮೆಸೇಜ್ ಮಾಡಿರಂತಂದ್ರೆ ನಾವು ನಿಮ್ಮ ವಾಟ್ಸಪ್ ನಂಬರ್ಗೆ ಒಂದು ಸ್ಕ್ಯಾನರನ್ನು ಕಳಿಸ್ತೇವೆ. ಆ ಸ್ಕ್ಯಾನರನ್ನು ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿರಿ. ಫೀಸ್ ಪೇಡ್ ಮಾಡಿದ ಮೇಲೆ ಒಂದು ನಮಗೆ ಸ್ಕ್ರೀನ್ಶಾಟನ್ನು ಕಳಿಸ್ರಿ. ಫೀಸ್ ಪೇಡ್ ಆದಮೇಲೆ ನಾವು ನಿಮ್ಮ ವಾಟ್ಸಪ್ ನಂಬರ್ಗೆ ಎಲ್ಲ ಕ್ಲಾಸಸ್ಗಳನ್ನು ಸೆಂಡ್ ಮಾಡ್ತೇವೆ. ಕ್ಲಾಸಸ್ಗಳು ರೆಕಾರ್ಡೆಡ್ ಇರೋದರಿಂದ ನೀವು ಯಾವಾಗ ಬೇಕಾದವಾಗ ಕ್ಲಾಸಸ್ ನೋಡ್ಬೋದು. ಎಷ್ಟು ಸಲ ಆದರೂ ಕೂಡ ನೋಡ್ಕೋಬಹುದು, ಎಷ್ಟು ಸಲ ಆದರೂ ಕೂಡ ನೀವು ರಿಪೀಟ್ ಮಾಡ್ಕೋಬಹುದಾಗಿದೆ. ಓನ್ಲಿ 999ದಲ್ಲಿ ನಿಮಗೆ ಸಿಗ್ತಾ ಇದೆ. ಆಫರ್ ಫೀಸ್ ಇದೆ. ಬೇಗನೆ ಈ ಒಂದು ಕ್ಲಾಸಸ್ ತೆಗೆದುಕೊಂಡು ನಿಮ್ಮ ತಯಾರಿಯನ್ನು ಒಳ್ಳೆಯ ರೀತಿಯಿಂದ ನಡೆಸ್ರಿ. ಈಗ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಕರ್ನಾಟಕದ್ದು ಏನು ಆಗಬಹುದು ಕಟ್ ಆಫ್ ಅಂತೇಳಿ ಇಲ್ಲಿ ನೋಡೋದಾದರೆ, ಸೊ ಇಲ್ಲಿ ಟೋಟಲ್ ಆಗಿ ನಾನು ಒಂದು ಪೋಸ್ಟ್ಗಳನ್ನು ಇಲ್ಲಿ ನಾವು ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ದು ಫೈನಲ್ ಕಟ್ ಆಫ್ ಏನಾಗಬಹುದು ಕರ್ನಾಟಕ ಅಭ್ಯರ್ಥಿಗಳದ್ದು ಅಂತಂದರೆ, ಇಲ್ಲಿ ಫಿಸಿಕಲ್ ಕಟ್ ಆಫ್ ನೋಡಬಹುದು ನೀವು. URದ್ದು 74.64 ಇದೆ. ಆಮೇಲೆ ಮೆಡಿಕಲ್ 77.6 ಇದೆ. ಸೊ ಇಲ್ಲಿ ಹೆಚ್ಚೇನು ಆಗಿಲ್ಲ. 74ರಿಂದ 75, 76, 77 ಅಂತಂದರೆ ಒಂದು 3 ಮಾರ್ಕ್ಸ್ಗಳು ಹೆಚ್ಚಾಗಿವೆ. ಸೊ ಇಲ್ಲೂ ಕೂಡ 3ರಿಂದ 4 ಮಾರ್ಕ್ಸ್ ಹೆಚ್ಚುಗಳ ಆದರೆ 81ರವರೆಗೆ ಫೈನಲ್ ಕಟ್ ಆಫ್ ಹೋಗ್ಬೋದು. OBC ಇದ್ದು 74ರವರೆಗೆ, ಆಮೇಲೆ SC ಕ್ಯಾಟಗರಿ 67, ST ಕ್ಯಾಟಗರಿ 87, ಆಮೇಲೆ EWS 67. ಈ ರೀತಿ ಫೈನಲ್ ಕಟ್ ಆಫ್ ಹೋಗ್ಬೋದು ಅಂತ ನಾನು ಅಂದಾಜು ಮಾಡೀನಿ. ಇದಕ್ಕಿಂತ ಮುಂಚೆ ನಾನು ಮೇಲ್ ಮತ್ತು ಫಿಮೇಲದ್ದು ಫಿಸಿಕಲ್ ಕಟ್ ಆಫ್ ಏನಾಗಬೇಕು ಅಂತೇಳಿ ಅಂದಾಜು ಮಾಡಿದ್ದೆ. ಆಮೇಲೆ ಮೆಡಿಕಲ್ ಕಟ್ ಆಫ್ ಏನಾಗ್ಬೋದು ಅಂತ ಏನು ಅಂದಾಜು ಮಾಡಿದೆ, ಅದೇ ರೇಷಿಯೋದೊಳಗೆ ಅದೇ ರೀತಿನ ಕಟ್ ಆಫ್ ಬಂದಿದೆ ಫಿಸಿಕಲ್ ಮತ್ತು ಮೆಡಿಕಲ್. ಫೈನಲ್ ನೋಡೋಣ ಈ ಸಲೇನು ಏನಾಗುತ್ತೆ ಅಂತೇಳಿ. 99% ಏನು ಅಂತಂದರೆ ಕರೆಕ್ಟ್ ಆಗಿರುವಂತಹ ಎಕ್ಸ್ಪೆಕ್ಟ್ ನಾವು ಏನು ಮಾಡಿದ್ವಿ ಫಿಸಿಕಲ್ ಮತ್ತು ಮೆಡಿಕಲ್ SSC GDದ್ದು ಅದೇ ರೀತಿ ಫಿಸಿಕಲ್ ಮತ್ತು ಮೆಡಿಕಲ್ ಕಟ್ ಆಫ್ ಬಂದಿದೆ. ಬಟ್ ಈಗ ನೋಡೋಣ ಫೈನಲ್ ಕಟ್ ಆಫ್ ಏನಾಗಬಹುದು. ಇದು ಎಕ್ಸ್ಪೆಕ್ಟ್ ಮಾಡೀನಿ. ಇಷ್ಟು ಇರ್ತಕ್ಕಂಥವ್ರು ನೀವು ಸೇಫ್ ಆಗಿದ್ದೀರಿ ಅಂತೇಳಿ ಅಂದ್ಕೊಳ್ರಿ. ಇದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಮುಂದಿನ ತಯಾರಿಯನ್ನು ನೀವು ಮಾಡಿರಿ. ಈಗಾಗಲೇ 2026
ವೆಕೆನ್ಸಿಗಳು ಬಂದಾವೆ 25,000 ಪ್ಲಸ್. ಸೊ ಈ ಒಂದು ವೆಕೆನ್ಸಿಗಳು ಹೆಚ್ಚಾಗಿ ಮತ್ತೆ ನಿಮಗೆ 45,000 ರಿಂದ 50,000 ಆಗೇ ಆಗ್ತವೆ. ಅಪ್ಲಿಕೇಶನನ್ನು ಹಾಕ್ರಿ, ಲೇಟ್ ಮಾಡಕ್ಕೆ ಹೋಗಬೇಡ್ರಿ. 25 ಡಿಸೆಂಬರ್ ಒಳಗಡೆನೆ ನೀವು ಅಪ್ಲಿಕೇಶನನ್ನು ಹಾಕ್ರಿ. ಯಾಕಂತಂದ್ರೆ ಇದು 25 ಡೇಟ್ ಆದಮೇಲೆ ಸರ್ವರ್ ಬ್ಯುಸಿ ಆಗುತ್ತೆ, ಮತ್ತೆ ಅಪ್ಲಿಕೇಶನ್ ಆಗೋದಿಲ್ಲ. ಸೊ ಹಾಗಾಗಿ ಬೇಗನೆ ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸ್ರಿ. ಓಕೆನಾ? ಇದು ಮೇಲ್ ಕ್ಯಾಂಡಿಡೇಟ್ಸ್ದು ಆಗಿದೆ. ಆಮೇಲೆ ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ದು ನೋಡೋದಾದರೆ ಇಲ್ಲಿ ನೋಡ್ಬೋದು UR ಕ್ಯಾಟಗರಿ 76.69 ಇತ್ತು, ಇಲ್ಲಿ 79.66 ಆಗಿದೆ. ಇದು 82ರವರೆಗೆ ಹೋಗಬಹುದು. OBC 74.16 ಇತ್ತು, 74.61 ಇದೆ. ಸೊ ಇದು 76ರವರೆಗೆ ಹೋಗಬಹುದು. ಇಲ್ಲಿ SC ಕ್ಯಾಟಗರಿ 74, ST 88ರವರೆಗೆ, EWS 80ವರೆಗೆ ಹೋಗ್ಬೋದು. ಸೊ ಇಲ್ಲಿ URಕ್ಕಿಂತಲೂ ST ಕ್ಯಾಟಗರಿದ್ದನೇ ಏನಪ್ಪಾ ಅಂತಂದ್ರೆ ಆಗುವ ಸಾಧ್ಯತೆ ಇದೆ. ಯಾಕಂತಂದರೆ ಮೆಡಿಕಲ್ದಲ್ಲಿ ನೀವು ನೋಡ್ಬೋದು ಇಲ್ಲಿ 79 ಇತ್ತು URದ್ದು, ಬಟ್ ST ಕ್ಯಾಟಗರಿ 83ಕ್ಕೆ ನಿಂತಿದೆ. ಅಂತಂದ್ರೆ ST ಕ್ಯಾಟಗರಿದ್ದು ಹಾಯ್ ಹೋಗುವಂತಹ ಚಾನ್ಸಸ್ ಇಲ್ಲಿ ಬಹಳಷ್ಟು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಈ ಒಂದು ಫಿಮೇಲ್ ಕ್ಯಾಂಡಿಡೇಟ್ಸ್ದು ಈ ರೀತಿ ಕಟ್ ಆಫ್ ಇರ್ಬೋದು. ಇಷ್ಟು ಇದ್ದವರು ಸೇಫ್. ಇದಕ್ಕಿಂತ 1 ಮಾರ್ಕ್ಸ್ ಹೆಚ್ಚು, 1 ಮಾರ್ಕ್ಸ್ ಕಡಿಮೆ ಆ ರೀತಿ ಏನಾದ್ರು ಇತ್ತು ಅಂತಂದ್ರೆ 1-2 ಮಾರ್ಕ್ಸ್ ಅವರು ಅಪ್ಲಿಕೇಶನ್ ಸಲ್ಲಿಸ್ರಿ. ಎಲ್ಲರೂ ಕೂಡ ನಿಮ್ಮ ತಯಾರಿಯನ್ನು ನಡೆಸ್ರಿ. ಯಾಕಂತಂದ್ರೆ ಹೇಳಕ್ಕೆ ಬರಂಗಿಲ್ಲ, ನಮಗೂ ಅವ್ರು SSCದವ್ರು ಹೇಳಿರಂಗಿಲ್ಲ ಇಷ್ಟ ಬರ್ತೈತೆ ನೋಡಪ್ಪ ಕಟ್ ಆಫ್ ಅಂತೇಳಿ. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೇವೆ ನಾವು, ಬಟ್ ನೋಡೋಣ ಏನಾಗುತ್ತೆ ಅಂತ. ಯಾರಿಂದಲೂ ಹೇಳೋಕ್ಕಾಗಂಗಿಲ್ಲ ಎಷ್ಟು ಕಟ್ ಆಫ್ ನಿಲ್ತೈತಿ ಏನಂತೆ. ಒಂದೇನೋ ಅಂದಾಜು ಮಾಡಿರ್ತೇವೆ ನಾವು. ಎಲ್ಲ ವಿದ್ಯಾರ್ಥಿಗಳ ಒಂದು ಪಾಸಿಂಗ್ ಆಗಿರ್ಬೋದು, ಆಮೇಲೆ ಅವ್ರ ಮಾರ್ಕ್ಸ್ಗಳನ್ನ ತಿಳ್ಕೊಂಡು ಎಷ್ಟು ಜನರಿಗೆ ಎಷ್ಟು ಮಾರ್ಕ್ಸ್ಗಳು ಬಿದ್ದಾವೆ ಆ ಒಂದು ಆಧಾರದ ಮೇಲೆ ಮಾಡಿರ್ತೇವೆ ನಾವು. ಬಟ್ ನೋಡೋಣ ಎಷ್ಟಾಗುತ್ತೆ ಅಂತೇಳಿ ಎಕ್ಸಾಕ್ಟ್ ಹೇಳಕ್ಕೆ ಬರೋಂಗಿಲ್ಲ. ಬಟ್ ಇಷ್ಟು ನಿಯರೆಸ್ಟು ಒಂದು ಹೆಚ್ಚು ಕಡಿಮೆ ಆಗ್ಬೋದು. ನೆಕ್ಸ್ಟ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ರಿ. ಯಾವಾಗಿನವರೆಗೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗಂಗಿಲ್ಲ ಅವಾಗಿನವರೆಗೆ ನಿಮ್ಮ ತಯಾರಿಯನ್ನು ನಡೆಸ್ರಿ. ಈಗ ಇದ್ರ ಬಗ್ಗೆ ಚಿಂತೆ ಮಾಡೋದನ್ನು ಬಿಡ್ರಿ. ಈಗ ನೆಕ್ಸ್ಟ್ ಇಲ್ಲಿ ಫೈನಲ್ ರಿಸಲ್ಟ್ ಯಾವಾಗ ಅಂಥೇಳಿ ನಾವಿಲ್ಲಿ ನೋಡೋಣ. ಈಗಾಗಲೇ ನಿಮಗೆ ಹೇಳಿದ್ದೆ ನಾನು, ಏನು ಅಂತಂದರೆ ಬಿಫೋರ್ ಅಂತಂದರೆ 20ನೇ ತಾರೀಕು ಒಳಗಡೆ 20/12/2025ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಿದ್ದೆ. ಬಟ್ 20ನೇ ತಾರೀಕು ಸ್ಯಾಟರ್ಡೇ ಇತ್ತು, ಸ್ಯಾಟರ್ಡೇ ನಿಮ್ಮ ರಿಸಲ್ಟ್ ಬರಲಿಲ್ಲ. ಸೊ ಈಗ ಇವತ್ತು 22ನೇ ತಾರೀಕಿಗೆ ನಾನು ಈ ಒಂದು ವಿಡಿಯೋವನ್ನು ಮಾಡಾಕತ್ತೇನೆ. ಬಟ್ ನಾನು ಕೂಡ ರಿಸಲ್ಟ್ದ ವೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 11 ಗಂಟೆವರೆಗೆ, ರಾತ್ರಿ 11 ಗಂಟೆವರೆಗೂ ಕೂಡ ನಾವು ವೇಟ್ ಮಾಡಿ ನೋಡೋಣ. ರಿಸಲ್ಟ್ ಬಂದ ತಕ್ಷಣವೇ ನಾನು ವಿಡಿಯೋ ಮಾಡ್ತೀನಿ. ಅದರ ಜೊತೆಗೆ ಇದರ ಎಲ್ಲ ಲಿಂಕ್ಗಳನ್ನು ನಮ್ಮ ವಾಟ್ಸ್ಯಾಪ್ ಚಾನೆಲ್ ಆಗಿರ್ಬೋದು, ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲಿ ಶೇರ್ ಮಾಡಿರ್ತೇನೆ. ವಾಟ್ಸ್ಯಾಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೈತಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ರಿ. ಓಕೆ, ಸೊ ಇವತ್ತು 22ನೇ ತಾರೀಕಿದೆ. ಆಮೇಲೆ 23 ನಾಳಿನ ದಿನ ಇದೆ. ಸೊ ಈ ಡೇಟ್ನು ಕೂಡ ಎಕ್ಸ್ಪೆಕ್ಟೆಡ್ ಇದೆ, ಬರುವಂತಹ ಚಾನ್ಸಸ್ ಇದೆ. ಆಮೇಲೆ 24 ಕೂಡ ಎಕ್ಸ್ಪೆಕ್ಟೆಡ್ ಇದೆ. ಈ 3 ದಿವಸ ಎಕ್ಸ್ಪೆಕ್ಟೆಡ್ ಇದೆ. ಆಮೇಲೆ 25ನೇ ತಾರೀಕಿಗೆ ಕ್ರಿಸ್ಮಸ್ ಹಬ್ಬ ಇರೋದರಿಂದ ಈ ಡೇಟಿಗೆ ಅಂತೂ ಬರೋದು ಸಾಧ್ಯ ಇಲ್ಲ. ಆಮೇಲೆ 26ನೇ ತಾರೀಕಿಗೆ ರೋಜ್ಗಾರ್ ಮೇಳ ಇದೆ. ಸೊ ನೋಡೋಣ ರೋಜ್ಗಾರ್ ಮೇಳ. ಈಗ ನೋಡ್ರಿ 24ನೇ ತಾರೀಕಿಗೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಒಂದು ವೇಳೆ ಇವತ್ತು ಅಥವಾ ನಾಳೆ ಬರಲಿಲ್ಲ, ಸೊ ಬಹುಶಃ ಇವತ್ತು ಭಾಳ ಎಕ್ಸ್ಪೆಕ್ಟೆಡ್ ಇದೆ, 99% ಇವತ್ತು ಬರುವಂತಹ ಚಾನ್ಸಸ್ಸು. ಬಟ್ ಇವತ್ತು ಬರಲಿಲ್ಲ ಅಂತಂದರೆ ಬಹುಶಃ ಬರೋ ಡೌಟು. ಆಮೇಲೆ ರೋಜ್ಗಾರ್ ಮೇಳ ಏನಿದೆ 26ನೇ ತಾರೀಕು, ಅದನ್ನು ಕೂಡ ಏನು ಮಾಡ್ತಾರೆ ಮುಂದೆ ಹಾಕುವಂತಹ ಚಾನ್ಸಸ್ ಕೂಡ ಇದೆ. ಇಲ್ಲಿ ನಿಮ್ಮ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಜನವರಿ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಕ್ಲಿಯರ್ ಆಗುತ್ತೆ ಇವತ್ತು ಅಥವಾ ನಾಳೆ. 22ನೇ ತಾರೀಕು ಇಲ್ಲಾಂತಂದ್ರೆ 23ನೇ ತಾರೀಕಿಗೆ ಕ್ಲಿಯರ್ ಆಗ್ತೈತಿ. ಈ 2 ದಿವಸ ನೋಡ್ರಿ ಬಹಳ ಎಕ್ಸ್ಪೆಕ್ಟೆಡ್ 2 ದಿವಸಗಳಿದಾವು. ಈ 2 ದಿವಸಗಳ ಒಳಗಡೆ ನಿಮ್ಮ ರಿಸಲ್ಟ್ ಬಂತು ಅಂದರೆ ಬರ್ತೈತಿ, ಇಲ್ಲ ಅಂತಂದ್ರೆ ಜನವರಿ 2026 ನಿಮ್ಮ ರಿಸಲ್ಟ್ ಬರ್ತಾ ಇದೆ. ಅದು ಕೂಡ ಬೇಗ ಬರ್ತೈತಿ. ಹೌದಾ, ನೋಡೋಣ. ಈಗ 2 ದಿವಸಗಳವರೆಗೆ ಇನ್ನೂ ಇಷ್ಟು ದಿವಸ ವೇಟ್ ಮಾಡೇವಿ, ಇನ್ನೂ 2 ದಿವಸ ವೇಟ್ ಮಾಡೋಣ. ಖಂಡಿತ ಇವತ್ತು ಬರುವಂಥ ಚಾನ್ಸಸ್ ಇದೆ. ಬಂದ ತಕ್ಷಣ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ?
ರೈಟ್. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸ್ರಿ. ಯಾರು 2026 ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ಅವರಿಗೆ ನಮ್ಮಲ್ಲಿ ಕೋರ್ಸ್ ಅವೈಲೇಬಲ್ ಐತಿ, ಎಲ್ಲ ಕ್ಲಾಸಸ್ಗಳಿದಾವು. ಸೊ ಆ ಕ್ಲಾಸಸ್ಗಳನ್ನ ನೋಡಿಕೊಂಡು ನಿಮ್ಮ ತಯಾರಿನ ಒಳ್ಳೆಯ ರೀತಿಯಿಂದ ನಡೆಸ್ಬೋದು. ಓಕೆ, ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಧನ್ಯವಾದಗಳು.